ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೊ ಡೇಟ್ ಬಂದುಬಿಟ್ಟು ಇವತ್ತು 21 ಫ್ರೈಡೇ. ಸೊ ನಾಳೆ ನಿಮಗೆ ಬಂದುಬಿಟ್ಟು ಸ್ಯಾಟರ್ಡೆ ಸಂಡೇ ಆಗ್ತದೆ. ಸೊ ಇವತ್ತಿನ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿದ್ರು ಇಬ್ಬರು ಕೂಡ ಇದು ಎಫೆಕ್ಟ್ ಆಗುತ್ತೆ. ಸೊ ನೋಡಿ, ನಿನ್ನೆ ನಿಮ್ಗೆ ಗೊತ್ತಿರುವ ಹಾಗೆ ಎಮ್ ಸಿ ಸಿದು ರಿಸಲ್ಟ್ ಏನು ಬಂತು, ಪ್ರೊವಿಷನಲ್ ರಿಸಲ್ಟು. ಸೊ ಅದ್ರ ತಕ್ಕನಾಗಿ ಒಂದು ನೋಟಿಸ್ ಕೂಡ ಕೊಟ್ಟಿದ್ರು. ಇಟ್ ಈಸ್ ಫಾರ್ ದ ಇನ್ಫಾರ್ಮೇಷನ್ ಟು ಆಲ್ ಕ್ಯಾಂಡಿಡೇಟ್ಸ್ ದಟ್ ಪ್ರೊವಿಷನಲ್ ರಿಸಲ್ಟ್ ಫಾರ್ UG 2026 ಕೌನ್ಸಿಲಿಂಗ್ ರೌಂಡ್ 1 ಈಸ್ ನೌ ಅವೈಲೇಬಲ್. ಓಕೆ, ಈಗ ಏನಂತಂದರೆ ಪ್ರೊವಿಷನಲ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬೋದು, ಅವೈಲೇಬಲ್ ಅಂತ ನಿನ್ನೆ ಬಿಟ್ಟಿದ್ರು, ನೋಡ್ಕೊಂಡಿದ್ದೀರಾ. ನಿಮ್ಮಲ್ಲಿ ಏನಾದರೂ ಕುಂದುಕೊರತೆಗಳು, ಅದರಲ್ಲಿ ಏನಾದರೂ ತಪ್ಪು ಅನಿಸಿದರೆ ಈ ಥರ ಓಕೆ ಏನಾದರೂ ಡಿಸ್ಕ್ರಿಪೆನ್ಸಿ ಅನಿಸಿದೆ ಅಂತಂದರೆ ನೀವು ವಿತಿನ್ 54 ಗಂಟೆ ಒಳಗಡೆ ಏನು ಮಾಡಬೇಕಂತಂದರೆ ಸಲ್ಲಿಸಬೇಕು. ಅಂದರೆ ಅವ್ರಿಗೇನು ಕಂಪ್ಲೇಂಟ್ಸ್ಗಳಿತ್ತಂದರೆ ದೂರುಗಳಿತ್ತಂದರೆ ತಿಳಿಸ್ಬೋದು. ಸೊ the candidates are further informed that provisional result is only indicated in nature and subject to change. Okay, the candidates cannot claim any right to hold the allotment seat in the provisional result, and provisional result cannot be challenged before the court of law. So ಒಂದು ಥಿಂಗ್ಸ್ ನೆನಪಿಟ್ಕೋರಿ, ಇದು ಪ್ರೊವಿಷನಲ್ ರಿಸಲ್ಟ್ ಬಿಡ್ತಕ್ಕಂಥದ್ದು ಏನಾದರೂ ತಪ್ಪುಗಳಿದ್ದರೆ ತಿದ್ಕೊಳ್ಳೋಕ್ಕೆ ಅವ್ರಿಗೆ ಎಮ್ ಸಿ ಸಿ ಅವ್ರು ಏನು ಬಿಡ್ತಾ ಇದ್ದಾರೆ ಅವ್ರಿಗೆ ತಿದ್ಕೊಳ್ಳೋಕ್ಕೆ ಸೇಮ್ ಆ್ಯಸ್ ಯೂಶುವಲ್ ನಮ್ಮ ಕೇಳಿದವರು ಕೂಡ ಏನು ಮಾಡ್ತಾರೆ ಅಂತಂದರೆ ಮೊದಲು ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಡ್ತಾರೆ. ಈ ಫಸ್ಟ್ ರೌಂಡು ಕೂಡ ಪ್ರೊವಿಷನಲ್ ಬಿಟ್ಟಿದ್ರು, ಸೆಕೆಂಡ್ ರೌಂಡು ಕೂಡ ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದ್ದಾರೆ. ಯಾರಿಗೆ? ಕೆ ಸಿ ಟಿ ಸ್ಟೂಡೆಂಟ್ಗೆ. ಸೊ ನೀಟ್ ಸ್ಟೂಡೆಂಟು ಕೂಡ ಈಗ ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದ್ದಾರೆ. ಫೈನಲ್ ರಿಸಲ್ಟ್ ಬರಬೇಕಂತಂದರೆ ಎಮ್ ಸಿ ಸಿದವ್ರು ಏನು ಮಾಡಬೇಕಂತಂದರೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕು. ಸೊ ಇವತ್ತು ಸಾಯಂಕಾಲ ಆಲ್ಮೋಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ 4 ಗಂಟೆವರೆಗೂ ಕೂಡ ಏನೇ ಒಂದು ಕಂಪ್ಲೇಂಟ್ಸ್ ಇದ್ದರೂ ಕೂಡ ಅದು ರಿಸೀವ್ ಮಾಡ್ಕೊಂಡು ಅದು ಚೇಂಜಸ್ ಮಾಡ್ಕೊಂಡ್ಬಿಟ್ಟು ಅಂದರೆ ಕಂಪ್ಲೇಂಟ್ಸ್ಗಳು ಬಂದಿದ್ದರೆ ಅದನ್ನೆಲ್ಲನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಏನಾದರೂ ಚೇಂಜಸ್ ಮಾಡೋದಿತ್ತಂದರೆ ಅಂದರೆ ಆ ಕಂಪ್ಲೇಂಟ್ಸ್ಗಳನ್ನ ಕರೆಕ್ಟಾಗಿದ್ದು ಎಲ್ಲನೂ ಕೂಡ ಕಂಪ್ಲೇಂಟ್ಸ್ ಆಗಿ ಅವ್ರು ಅಕ್ಸೆಪ್ಟೇಷನ್ ಮಾಡಿಕೊಂಡು ಏನಾದರೂ ತಿದ್ದುಪಡಿ ಮಾಡ್ಕೊಂಗಿತ್ತಂದರೆ ಮಾಡಿಬಿಟ್ಟು ಈ ವಿತಿನ್ ಇವತ್ತು ನೈಟ್ ಒಳಗಡೆ ಏನಾಗ್ತದೆ ನಿಮ್ಮದು ಎಮ್ ಸಿ ಸಿದು ರಿಸಲ್ಟ್ ಕೂಡ ಫಸ್ಟ್ ರೌಂಡ್ ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ, ಸೊ ಎಮ್ ಸಿ ಸಿದವ್ರು ಬಂದುಬಿಟ್ಟು ನಮ್ಮದು ಕೆದವ್ರು ಕೂಡ ಸುಮ್ಮನೆ ಕೂರಲ್ಲ. ಆ್ಯಂಡ್ ನಾಳೆ ಬೆಳಗ್ಗೆ 9 ಗಂಟೆವರೆಗೂ ಅಂದರೆ 22 ಬೆಳಗ್ಗೆ 9 ಗಂಟೆ 9:30 ಏನಾಗ್ತದೆ ಅಂದರೆ 48 ಅವರ್ಸ್ ಆಗುತ್ತೆ. ಕೆದವ್ರಿಗೂ ಕೂಡ ಅಷ್ಟೇ ಬೇಕಾಗಿರೋದು 48 to 50 ಅವರ್ಸ್ ಬೇಕಾಗುತ್ತೆ. ಸೊ ನಾಳೆ ನಿಮ್ಗೆ ಆಲ್ಮೋಸ್ಟು ಸಾಯಂಕಾಲ ಓಕೆ ಆಲ್ಮೋಸ್ಟ್ ನಾಳೆ ಮಧ್ಯಾಹ್ನ ಮೇಲೇ ಬರ್ಬೋದು. ಓಕೆ ಹೇಳ್ತೀನಿ ನೋಡಿ, 22 ಸಾಯಂಕಾಲ ಮೇಲುಗಡೆ ಬರ್ಬೋದು, ಅಥವಾ 23 ಎನಿ ಟೈಮ್ ಬಂದೇ ಬರುತ್ತೆ ರಿಸಲ್ಟು. ಸೊ ಕೆದವ್ರಿಗೂ ಕೂಡ ಟೈಮ್ ಇರಲ್ಲ, ಯಾಕಂದರೆ ಇಮಿಡಿಯೇಟಾಗಿ ಎಮ್ ಸಿ ಸಿದವ್ರು ಯಾವ ರೀತಿ ಮುಗಿಸ್ತಾರೋ ವಿತಿನ್ ಅವ್ರು ಮುಗಿಸಿದ ತಕ್ಷಣ ವಿತಿನ್ ನಮ್ಮ ಕೆದವ್ರು ಕೂಡ 2 days 3 days ಒಳಗಡೆ ಮುಗಿಸಬೇಕು. ಯಾಕಂದರೆ ಎಮ್ ಸಿ ಸಿ ಅವರು ಸೆಕೆಂಡ್ ರೌಂಡ್ ಕೂಡ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಎಮ್ ಸಿ ಸಿ ಅವ್ರದ್ದು ಫಾರ್ ಎಕ್ಸಾಂಪಲ್ 28ಕ್ಕೆ ಲಾಸ್ಟ್ ಡೇಟ್ ಅಡ್ಮಿಷನ್ ಕ್ಲೋಸ್ ಆಯಿತು ಅಂದ್ಕೊಳ್ಳಿ, ಅಂದರೆ ಫಸ್ಟ್ ರೌಂಡ್ದು ಲಾಸ್ಟ್ ಡೇಟ್ ಅಡ್ಮಿಷನ್ ಕ್ಲೋಸ್ ಆಯ್ತು ಅಂತಂದರೆ ನಮ್ಮ ಕೆದವರು ಕೂಡ ಏನು ಮಾಡಬೇಕು ವಿತಿನ್ 30 ಒಳಗಡೆ ಅಡ್ಮಿಷನ್ ಕ್ಲೋಸ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಸೆಪ್ಟೆಂಬರ್ 1 ಮತ್ತೆ ಫ್ರೆಶ್ ಆಗಿ ಥರ್ಡ್ ರೌಂಡ್ ಕೆ ಸಿ ಟಿ ಆ್ಯಂಡ್ ಸೆಕೆಂಡ್ ರೌಂಡ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ವಿತ್ ಇದ್ರ ಜೊತೆಗೆ BMS ಕೂಡ ಆ್ಯಡ್ ಆಗುತ್ತೆ ಈ ಸರ್ತಿ. BMS ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಆ್ಯಂಡ್ ಈ BMS ಸ್ಟೂಡೆಂಟು ಕೆಲವೊಂದು ಸ್ಟೂಡೆಂಟ್ ಇಂಜಿನಿಯರಿಂಗ್ ಹಾಕೊಂಡಿರ್ತಾರೆ, ಇಂಜಿನಿಯರಿಂಗ್ ಸಿಕ್ಕಿರ್ತದೆ, ಅವ್ರಿಗೆ ಚಾಯ್ಸ್ 2 ಅವಕಾಶ ಕೊಡ್ತಾರೋ ಇಲ್ಲೋ ಅದನ್ನೆಲ್ಲನೂ ಕೂಡ ಗೊತ್ತಾಗಬೇಕು ಅಂತಂತಂದರೆ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಾದ ತಕ್ಷಣ ಇಮ್ಮಿಡಿಯೇಟ್ ಒಂದು ನೋಟಿಫಿಕೇಶನ್ ಬರ್ತದೆ ಕೆ ಕಡೆಯಿಂದ, ಅದನ್ನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ರಿಸಲ್ಟ್ಗೋಸ್ಕರ ವೇಟ್ ಮಾಡಿ ವಿತಿನ್ 1 or 2 days, ಅಂದರೆ ಇವತ್ತು ಎಮ್ ಸಿ ಸಿ ಅವ್ರು ಬಿಡಲಿ, ನಾಳೆ ನಮ್ಮ ಕೆದವರು ಕೂಡ ಬಿಡ್ತಾರೆ. ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಕ್ಕಂಥ ಪ್ರೊಸೆಸ್ ಈಸಿ ಇದೆ, ಸೇಮ್ ಆ್ಯಸ್ ಯೂಶುವಲ್. ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇತ್ತು, ನೀವು ಚಾಯ್ಸ್ ಎಂಟ್ರಿ ಮಾಡ್ಕೊತಿದ್ರಿ, ಅಡ್ಮಿಷನ್ ಆಗಬೇಕಂದ್ರೆ ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಮಾಡಿ ಕಂಫರ್ಮೇಷನ್ ದುಡ್ಡು ಮಾಡ್ಕೋರಿ, ಕಾಲೇಜ್ಗೂ ಅಡ್ಮಿಷನ್ ಮಾಡ್ಕೋರಿ, ಸಿಂಪಲ್. ಓಕೆ, ಅಲ್ಲೇ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಕಾಲೇಜ್ ಒಳಗಡೆ ಏನು ಮಾಡ್ತಾರೆ, ನಿಮಗೆ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಇಲ್ಲೇನು ಅಡ್ಮಿಷನ್ ಆರ್ಡರ್ ಇಲ್ಲೇನು ಡ್ರಾ ಮಾಡ್ಕೊತ ಅವಶ್ಯಕತೆ ಇಲ್ಲ, ಕನ್ಫರ್ಮೇಷನ್ ಸ್ಲಿಪ್ ಸಾಕು. ಬಟ್ ಕೆ ಸಿ ಟಿ ಸ್ಟೂಡೆಂಟ್ಗೆ ಚಾಯ್ಸ್ 1 ಚಾಯ್ಸ್ 4 ಅಷ್ಟೇ ಹೇಳಿದಾರೆ. ಬಟ್ ಮೆಡಿಕಲ್ ಡೆಂಟಲ್ಗೆ 1 2 3 ಎಲ್ಲ ಇದೆ. ಓಕೆ, ಮೆಡಿಕಲ್ ಸ್ಟೂಡೆಂಟ್ಗೆ ಏನು ಪರವಾಗಿಲ್ಲ, ಬಟ್ ಮೆಡಿಕಲ್ ಸ್ಟೂಡೆಂಟ್ ಅಂದರೂ ಸಹಿತ ಈಗ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ರು ಓನ್ಲಿ BMS ಮಾಡಬೇಕಂತ ಇದ್ದಾರೆ, ಅವ್ರು ಈಗ ಮೆಡಿಕಲ್ ಹಾಕ್ಕೊಂಡಿಲ್ಲ, ನೆಕ್ಸ್ಟ್ BMS ಹಾಕೋಬೇಕಂತ ಇದ್ದಾರೆ. ಈಗ ಈಗ ಇಂಜಿನಿಯರ್ ಸೀಟ್ ಅಲಾಟ್ಮೆಂಟ್ ಆಯಿತು, ನೆಕ್ಸ್ಟ್ BMS ಇದು ಏನು ಮಾಡಬೇಕು ಅವರು, ಇಂಥವ್ರಿಗೂ ಕೂಡ ಅವಕಾಶ ಕೊಡ್ತಾರೆ ಚಾಯ್ಸ್ 2, ಯಾಕಂದರೆ ಅವರು ಮೆಡಿಕಲ್ ಹಾಕೊಂತಾರಂತ ಏನು ಗ್ಯಾರಂಟಿ, ಈ ಥರನೂ ಕೂಡ ಬರ್ತಲ್ವಾ. ಸೊ ಇದನ್ನೆಲ್ಲನೂ ಕೂಡ ನಮಗೆ ಇದವ್ರಿಗೆ ಸೊಲ್ಯೂಷನ್ ಸಿಗಬೇಕಂದ್ರೆ ರಿಸಲ್ಟ್ ಬರಬೇಕು. ಓಕೆ, ಇವಾಗ ಏನೇ ಹೇಳಿದ್ರು ಕೂಡ ಜಸ್ಟ್ ಪ್ರೆಡಿಕ್ಟ್ ಮಾಡ್ಬೋದು ಎಲ್ಲರೂ ಕೂಡ. ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಲೋ ನೋಡ್ತಾರೆ, ಟೇಕ್ ಕೇರ್, ಬಾಯ್.